ಇವತ್ತು ಶುಕ್ರವಾರ ಮತ್ತೊಂದು ಬ್ಯಾಂಕಿನ CCTV ಕೆಟ್ಟಿದೆ ಅಂತ ಇದೆ. ಹಾಗಾಗಿ ಒಂದು ಪ್ಲಾನ್ ಮಾಡಿಕೊಂಡು ಕಳ್ಳರು ಬಂದಿದ್ರೆ ಗೊತ್ತಿದ್ದವರೇ ಇದ್ರಾ ಅಂತ? ಅಲ್ಲ, ಗೊತ್ತಿದ್ದವರು ಅಂತ ನಮ್ಗೆ ಹೇಳಲಿಕ್ಕಾಗೋದಿಲ್ಲ. ನಾವೆಲ್ಲ ಆ ಟೈಮಲ್ಲಿ ನಮ್ಮ ಅಂಗಡಿಯೆಲ್ಲ ಬಂದ್ ಮಾಡಿ ನಾವು ಮಸೀದಿಗೆ ಹೋಗಿರ್ತೇವೆ. ಅದು ಒಂದು 10ಕ್ಕೆ ಈ ಘಟನೆ ನಡೆದದ್ದು. ನಮಗೆ ನಮ್ಮ ಮನೆಯಿಂದ ಫೋನ್ ಬಂತು, ಒಂದು 20ಕ್ಕೆ ಕಾಲ್ ಬಂದಲ್ಲಿ ಇಲ್ಲೆಲ್ಲ ಬೊಬ್ಬೆ ಕೇಳ್ತಾ ಉಂಟು ಅಂತ ಏನೋ ಆಗಿದೆ ಅಂತೇಳಿ. ನಾವು ಬರುವಾಗ ಈ ದರೋಡೆ ಮಾಡಿ ಅವರು ಹೋಗಿ ಆಗಿದೆ. ಈ ದರೋಡೆ ಮಾಡಿದವರುಂಟಲ್ಲ, ನೀವು ಶೀಘ್ರದಲ್ಲೇ ಪತ್ತೆ ಹಚ್ಚಬೇಕು, ಯಾರು ಡಿಪಾರ್ಟ್ಮೆಂಟ್ ಅವರು. ಇಲ್ಲಾಂದರೆ ನಮ್ಮ ಊರಿಗೆ ಉಂಟಲ್ಲ, ಇದೊಂದು ಉಂಟಲ್ಲ ಅಂತ ಹೋದ್ರೆ ಕೆಟ್ಟ ಹೆಸರು ಬರ್ತದೆ, ಊರಿನವರ ಮೇಲೆ ಅವಮಾನ ನಮಗೆ ಇದು ಬರ್ತದೆ. ಆದ ಕಾರಣ ಅವರನ್ನು ಹಿಡಿದು ಊರಿನವರ ಕೈಗೆ ಕೊಡಬೇಕು. ಮತ್ತೊಂದು ಅನುಮಾನ ಏನಂದ್ರೆ, ಇದೇ ಬ್ಯಾಂಕಲ್ಲಿ ಈ ಹಿಂದೆ ಬೇರೆ ಕಡೆ ಇತ್ತು ಈ ಕಟ್ಟಡ, ಆ ಕಟ್ಟಡದಲ್ಲೂ ಕೂಡ ಈ ರೀತಿಯ ದರೋಡೆ ಆಗಿದೆ. ಯಾಕೆ ಇದೇ ಬ್ಯಾಂಕಲ್ಲಿ ಆ ದರೋಡೆ ಆಗ್ತಿದೆ ಅಂತ? CC ಕ್ಯಾಮರಾ ಹಾಲಾಗಿದೆ. ಆವತ್ತು ಹಿಂದಿನ ಕಡೆ ದರೋಡೆ ಆಗುವಾಗ ಆ ದಿನವೂ ಸಹ ಇದೇ ರೀತಿ CC ಕ್ಯಾಮರಾ ಹಾಲಾಗಿದೆ. ನೋಡುವಾಗ ಬ್ಯಾಂಕಿನ ಸಿಬ್ಬಂದಿಯ ಗಂಡನೇ ಅದರ ಕಳ್ಳತನದ ಸುಳಿವು ಸಿಕ್ಕಿ ಅವರನ್ನು ಇವರು ಹಿಡಿದಿದ್ದಾರೆ, ಪೊಲೀಸಿನವರು ಹಿಡಿದಿದ್ದಾರೆ. ಇದೇ ರೀತಿ ಪದೇ ಇದೇ ಬ್ಯಾಂಕನ್ನೇ ಟಾರ್ಗೆಟ್ ಮಾಡಿ ಶುಕ್ರವಾರ ದಿವಸ ಅವತ್ತು ಶುಕ್ರವಾರ ದಿವಸನೇ ಕಳ್ಳತನವಾಗುತ್ತದ್ದು. ಈ ದಿವಸ ಶುಕ್ರವಾರ ದಿವಸನೇ ಕಳ್ಳತನವಾಗಿತ್ತು. ಪದೇ ಇದೇ ದಿವಸವನ್ನು ಟಾರ್ಗೆಟ್ ಮಾಡಿ ಕಳ್ಳರು ಇದರ ಬಗ್ಗೆ ಮಹತ್ವದ ಸುಳಿವನ್ನು ಸಿಕ್ಕಿ CC ಕ್ಯಾಮ್ರಾ ಅಲ್ಲಿ ಸರಿಯಿಲ್ಲ ಅಂತ ಸಿಕ್ಕಿ ಇದರ ಬಗ್ಗೆ ತಿಳಿದುಕೊಂಡ ಅನುಮಾನ ನಮಗೆ ತುಂಬ ಇದೆ. ಆದುದರಿಂದ ಇದೇ ರೀತಿ ಪದೇ ಕಳ್ಳತನವಾಗುವುದರಿಂದ ನಮ್ಮ ಊರಿಗೆ ಒಂದು ದೊಡ್ಡ ಕೆಟ್ಟ ಹೆಸರು ಬರುತ್ತದೆ. ಮುಂದಕ್ಕೆ ಈ ರೀತಿ ಆಗಬಾರ್ದಂತ ಈ ಮೂಲಕ ನಿಮ್ಮ ಮೀಡಿಯಾ ಮೂಲಕ ನಾವು ಕೇಳಿಕೊಳ್ತಾ ಇದ್ದೇವೆ. ಕಳೆದ ಬಾರಿ ಕೂಡ ಬ್ಯಾಂಕ್ನ ಮಾಹಿತಿ ಏನಿದೆ ಅದು ಸೋರಿಕೆಯಾಗಿ ಕಳ್ಳತನ ಆಗಿತ್ತು. ಅಂದರೆ ಬ್ಯಾಂಕ್ನ ಸಿಬ್ಬಂದಿಯವರ ಗಂಡನೇ ಈ ರೀತಿಯಾಗಿ ಕಳ್ಳತನದಲ್ಲಿ ಪಾಲ್ಗೊಂಡಿದ್ದ. ಈ ಬಾರಿ ಕೂಡ ಇದೇ ರೀತಿಯಂಥ ಮಾಹಿತಿ ಸೋರಿಕೆ ಆ ಕಳ್ಳತನಕ್ಕೆ ಕಾರಣ ಆಯ್ತಾ? ಕಳೆದ ಸಲ ಬ್ಯಾಂಕ್ ಸಿಬ್ಬಂದಿಯ ಗಂಡ ಕಳ್ಳತನದ ಕೃತ್ಯ ನಮಗೆ ಗೊತ್ತಾಯಿತು. ಈ ದಿವಸ ಇನ್ನು ತನಿಖೆಯಿಂದ ಮುಂದಕ್ಕೆ ತಿಳಿಬಹುದು ಯಾವ ರೀತಿ ವಿಧಾನದಿಂದ ಕಳ್ಳತನವಾಗಿದೆ, ಯಾರು ಇದರ ಬಗ್ಗೆ ಕೈವಾಡ ಇದೆ ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಆದರೆ ನಮಗೆ ಹೇಳಲಿಕ್ಕೆ ಇಷ್ಟ ಏನಂದರೆ, ಆ ಸಲವೂ CC ಕ್ಯಾಮ್ರಾ ಹಾಲಾಗಿದೆ, ಈ ದಿವಸವೂ CC ಕ್ಯಾಮ್ರಾ ಆಗಿದೆ. ಪದೇ ಕಳ್ಳತನವಾಗುವಾಗ ಯಾಕೆ CC ಕ್ಯಾಮ್ರಾ ಹಾಲಾಗುವುದರಿಂದ ನಮಗೆ ಒಂದು ದೊಡ್ಡ ಅನುಮಾನದ ಸಂಗತಿಯಾಗಿ ತಿಳಿದು ಬರ್ತದೆ. ಇವತ್ತು ಶುಕ್ರವಾರ ಮತ್ತೊಂದು ಬ್ಯಾಂಕಿನ CCTV ಕೆಟ್ಟಿದೆ ಅಂತ ಇದೆ. ಹಾಗಾಗಿ ಒಂದು ಪ್ಲಾನ್ ಮಾಡಿಕೊಂಡು ಕಳ್ಳರು ಬಂದಿದ್ರೆ ಗೊತ್ತಿದ್ದವರೇ ಇದ್ರಾ ಅಂತ? ಅಲ್ಲ, ಗೊತ್ತಿದ್ದವರು ಅಂತ ನಮ್ಗೆ ಹೇಳಲಿಕ್ಕಾಗೋದಿಲ್ಲ. ನಾವೆಲ್ಲ ಆ ಟೈಮಲ್ಲಿ ನಮ್ಮ ಅಂಗಡಿಯೆಲ್ಲ ಬಂದ್ ಮಾಡಿ ನಾವು ಮಸೀದಿಗೆ ಹೋಗಿರ್ತೇವೆ. ಅದು ಒಂದು 10ಕ್ಕೆ ಈ ಘಟನೆ ನಡೆದದ್ದು. ನಮಗೆ ನಮ್ಮ ಮನೆಯಿಂದ ಫೋನ್ ಬಂತು, ಒಂದು 20ಕ್ಕೆ ಕಾಲ್ ಬಂದಲ್ಲಿ ಇಲ್ಲೆಲ್ಲ ಬೊಬ್ಬೆ ಕೇಳ್ತಾ ಉಂಟು ಅಂತ ಏನೋ ಆಗಿದೆ ಅಂತೇಳಿ. ನಾವು ಬರುವಾಗ ಈ ದರೋಡೆ ಮಾಡಿ ಅವರು ಹೋಗಿ ಆಗಿದೆ. ಈ ದರೋಡೆ ಮಾಡಿದವರುಂಟಲ್ಲ, ನೀವು ಶೀಘ್ರದಲ್ಲೇ ಪತ್ತೆ ಹಚ್ಚಬೇಕು, ಯಾರು ಡಿಪಾರ್ಟ್ಮೆಂಟ್ ಅವರು. ಇಲ್ಲಾಂದರೆ ನಮ್ಮ ಊರಿಗೆ ಉಂಟಲ್ಲ, ಇದೊಂದು ಉಂಟಲ್ಲ ಅಂತ ಹೋದ್ರೆ ಕೆಟ್ಟ ಹೆಸರು ಬರ್ತದೆ, ಊರಿನವರ ಮೇಲೆ ಅವಮಾನ ನಮಗೆ ಇದು ಬರ್ತದೆ. ಆದ ಕಾರಣ ಅವರನ್ನು ಹಿಡಿದು ಊರಿನವರ ಕೈಗೆ ಕೊಡಬೇಕು. ಮತ್ತೊಂದು ಅನುಮಾನ ಏನಂದ್ರೆ, ಇದೇ ಬ್ಯಾಂಕಲ್ಲಿ ಈ ಹಿಂದೆ ಬೇರೆ ಕಡೆ ಇತ್ತು ಈ ಕಟ್ಟಡ, ಆ ಕಟ್ಟಡದಲ್ಲೂ ಕೂಡ ಈ ರೀತಿಯ ದರೋಡೆ ಆಗಿದೆ. ಯಾಕೆ ಇದೇ ಬ್ಯಾಂಕಲ್ಲಿ ಆ ದರೋಡೆ ಆಗ್ತಿದೆ ಅಂತ? CC ಕ್ಯಾಮರಾ ಹಾಲಾಗಿದೆ. ಆವತ್ತು ಹಿಂದಿನ ಕಡೆ ದರೋಡೆ ಆಗುವಾಗ ಆ ದಿನವೂ ಸಹ ಇದೇ ರೀತಿ CC ಕ್ಯಾಮರಾ ಹಾಲಾಗಿದೆ. ನೋಡುವಾಗ ಬ್ಯಾಂಕಿನ ಸಿಬ್ಬಂದಿಯ ಗಂಡನೇ ಅದರ ಕಳ್ಳತನದ ಸುಳಿವು ಸಿಕ್ಕಿ ಅವರನ್ನು ಇವರು ಹಿಡಿದಿದ್ದಾರೆ, ಪೊಲೀಸಿನವರು ಹಿಡಿದಿದ್ದಾರೆ. ಇದೇ ರೀತಿ ಪದೇ ಇದೇ ಬ್ಯಾಂಕನ್ನೇ ಟಾರ್ಗೆಟ್ ಮಾಡಿ ಶುಕ್ರವಾರ ದಿವಸ ಅವತ್ತು ಶುಕ್ರವಾರ ದಿವಸನೇ ಕಳ್ಳತನವಾಗುತ್ತದ್ದು. ಈ ದಿವಸ ಶುಕ್ರವಾರ ದಿವಸನೇ ಕಳ್ಳತನವಾಗಿತ್ತು. ಪದೇ ಇದೇ ದಿವಸವನ್ನು ಟಾರ್ಗೆಟ್ ಮಾಡಿ ಕಳ್ಳರು ಇದರ ಬಗ್ಗೆ ಮಹತ್ವದ ಸುಳಿವನ್ನು ಸಿಕ್ಕಿ CC ಕ್ಯಾಮ್ರಾ ಅಲ್ಲಿ ಸರಿಯಿಲ್ಲ ಅಂತ ಸಿಕ್ಕಿ ಇದರ ಬಗ್ಗೆ ತಿಳಿದುಕೊಂಡ ಅನುಮಾನ ನಮಗೆ ತುಂಬ ಇದೆ. ಆದುದರಿಂದ ಇದೇ ರೀತಿ ಪದೇ ಕಳ್ಳತನವಾಗುವುದರಿಂದ ನಮ್ಮ ಊರಿಗೆ ಒಂದು ದೊಡ್ಡ ಕೆಟ್ಟ ಹೆಸರು ಬರುತ್ತದೆ. ಮುಂದಕ್ಕೆ ಈ ರೀತಿ ಆಗಬಾರ್ದಂತ ಈ ಮೂಲಕ ನಿಮ್ಮ ಮೀಡಿಯಾ ಮೂಲಕ ನಾವು ಕೇಳಿಕೊಳ್ತಾ ಇದ್ದೇವೆ. ಕಳೆದ ಬಾರಿ ಕೂಡ ಬ್ಯಾಂಕ್ನ ಮಾಹಿತಿ ಏನಿದೆ ಅದು ಸೋರಿಕೆಯಾಗಿ ಕಳ್ಳತನ ಆಗಿತ್ತು. ಅಂದರೆ ಬ್ಯಾಂಕ್ನ ಸಿಬ್ಬಂದಿಯವರ ಗಂಡನೇ ಈ ರೀತಿಯಾಗಿ ಕಳ್ಳತನದಲ್ಲಿ ಪಾಲ್ಗೊಂಡಿದ್ದ. ಈ ಬಾರಿ ಕೂಡ ಇದೇ ರೀತಿಯಂಥ ಮಾಹಿತಿ ಸೋರಿಕೆ ಆ ಕಳ್ಳತನಕ್ಕೆ ಕಾರಣ ಆಯ್ತಾ? ಕಳೆದ ಸಲ ಬ್ಯಾಂಕ್ ಸಿಬ್ಬಂದಿಯ ಗಂಡ ಕಳ್ಳತನದ ಕೃತ್ಯ ನಮಗೆ ಗೊತ್ತಾಯಿತು. ಈ ದಿವಸ ಇನ್ನು ತನಿಖೆಯಿಂದ ಮುಂದಕ್ಕೆ ತಿಳಿಬಹುದು ಯಾವ ರೀತಿ ವಿಧಾನದಿಂದ ಕಳ್ಳತನವಾಗಿದೆ, ಯಾರು ಇದರ ಬಗ್ಗೆ ಕೈವಾಡ ಇದೆ ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಆದರೆ ನಮಗೆ ಹೇಳಲಿಕ್ಕೆ ಇಷ್ಟ ಏನಂದರೆ, ಆ ಸಲವೂ CC ಕ್ಯಾಮ್ರಾ ಹಾಲಾಗಿದೆ, ಈ ದಿವಸವೂ CC ಕ್ಯಾಮ್ರಾ ಆಗಿದೆ. ಪದೇ ಕಳ್ಳತನವಾಗುವಾಗ ಯಾಕೆ CC ಕ್ಯಾಮ್ರಾ ಹಾಲಾಗುವುದರಿಂದ ನಮಗೆ ಒಂದು ದೊಡ್ಡ ಅನುಮಾನದ ಸಂಗತಿಯಾಗಿ ತಿಳಿದು ಬರ್ತದೆ. ಇವತ್ತು ಶುಕ್ರವಾರ ಮತ್ತೊಂದು ಬ್ಯಾಂಕಿನ CCTV ಕೆಟ್ಟಿದೆ ಅಂತ ಇದೆ. ಹಾಗಾಗಿ ಒಂದು ಪ್ಲಾನ್ ಮಾಡಿಕೊಂಡು ಕಳ್ಳರು ಬಂದಿದ್ರೆ ಗೊತ್ತಿದ್ದವರೇ ಇದ್ರಾ ಅಂತ? ಅಲ್ಲ, ಗೊತ್ತಿದ್ದವರು ಅಂತ ನಮ್ಗೆ ಹೇಳಲಿಕ್ಕಾಗೋದಿಲ್ಲ. ನಾವೆಲ್ಲ ಆ ಟೈಮಲ್ಲಿ ನಮ್ಮ ಅಂಗಡಿಯೆಲ್ಲ ಬಂದ್ ಮಾಡಿ ನಾವು ಮಸೀದಿಗೆ ಹೋಗಿರ್ತೇವೆ. ಅದು ಒಂದು 10ಕ್ಕೆ ಈ ಘಟನೆ ನಡೆದದ್ದು. ನಮಗೆ ನಮ್ಮ ಮನೆಯಿಂದ ಫೋನ್ ಬಂತು, ಒಂದು 20ಕ್ಕೆ ಕಾಲ್ ಬಂದಲ್ಲಿ ಇಲ್ಲೆಲ್ಲ ಬೊಬ್ಬೆ ಕೇಳ್ತಾ ಉಂಟು ಅಂತ ಏನೋ ಆಗಿದೆ ಅಂತೇಳಿ. ನಾವು ಬರುವಾಗ ಈ ದರೋಡೆ ಮಾಡಿ ಅವರು ಹೋಗಿ ಆಗಿದೆ.
ಈ ದರೋಡೆ ಮಾಡಿದವರುಂಟಲ್ಲ, ನೀವು ಶೀಘ್ರದಲ್ಲೇ ಪತ್ತೆ ಹಚ್ಚಬೇಕು, ಯಾರು ಡಿಪಾರ್ಟ್ಮೆಂಟ್ ಅವರು. ಇಲ್ಲಾಂದರೆ ನಮ್ಮ ಊರಿಗೆ ಉಂಟಲ್ಲ, ಇದೊಂದು ಉಂಟಲ್ಲ ಅಂತ ಹೋದ್ರೆ ಕೆಟ್ಟ ಹೆಸರು ಬರ್ತದೆ, ಊರಿನವರ ಮೇಲೆ ಅವಮಾನ ನಮಗೆ ಇದು ಬರ್ತದೆ. ಆದ ಕಾರಣ ಅವರನ್ನು ಹಿಡಿದು ಊರಿನವರ ಕೈಗೆ ಕೊಡಬೇಕು. ಮತ್ತೊಂದು ಅನುಮಾನ ಏನಂದ್ರೆ ಇದೇ ಬ್ಯಾಂಕಲ್ಲಿ ಈ ಹಿಂದೆ ಬೇರೆ ಕಡೆ ಇತ್ತು ಈ ಕಟ್ಟಡ, ಆ ಕಟ್ಟಡದಲ್ಲೂ ಕೂಡ ಈ ರೀತಿಯ ದರೋಡೆ ಆಗಿದೆ. ಯಾಕೆ ಇದೇ ಬ್ಯಾಂಕಲ್ಲಿ ಆ ದರೋಡೆ ಆಗ್ತಿದೆ ಅಂತ? ಸಿಸಿ ಕ್ಯಾಮರಾ ಹಾಲಾಗಿದೆ. ಆವತ್ತು ಹಿಂದಿನ ಕಡೆ ದರೋಡೆ ಆಗುವಾಗ ಆ ದಿನವೂ ಸಹ ಇದೇ ರೀತಿ ಸಿಸಿ ಕ್ಯಾಮರಾ ಹಾಲಾಗಿದೆ. ನೋಡುವಾಗ ಬ್ಯಾಂಕಿನ ಸಿಬ್ಬಂದಿಯ ಗಂಡನೇ ಅದರ ಕಳ್ಳತನದ ಸುಳಿವು ಸಿಕ್ಕಿ ಅವರನ್ನು ಇವರು ಹಿಡಿದಿದ್ದಾರೆ, ಪೊಲೀಸಿನವರು ಹಿಡಿದಿದ್ದಾರೆ. ಇದೇ ರೀತಿ ಪದೇ ಪದೇ ಇದೇ ಬ್ಯಾಂಕನ್ನೇ ಟಾರ್ಗೆಟ್ ಮಾಡಿ ಶುಕ್ರವಾರ ದಿವಸ ಅವತ್ತು ಶುಕ್ರವಾರ ದಿವಸನೇ ಕಳ್ಳತನವಾಗುತ್ತದ್ದು. ಈ ದಿವಸ ಶುಕ್ರವಾರ ದಿವಸನೇ ಕಳ್ಳತನವಾಗಿತ್ತು. ಪದೇ ಪದೇ ಇದೇ ದಿವಸವನ್ನು ಟಾರ್ಗೆಟ್ ಮಾಡಿ ಕಳ್ಳರು ಇದರ ಬಗ್ಗೆ ಮಹತ್ವದ ಸುಳಿವನ್ನು ಸಿಕ್ಕಿ ಸಿಸಿ ಕ್ಯಾಮ್ರಾ ಅಲ್ಲಿ ಸರಿಯಿಲ್ಲ ಅಂತ ಸಿಕ್ಕಿ ಇದರ ಬಗ್ಗೆ ತಿಳಿದುಕೊಂಡ ಅನುಮಾನ ನಮಗೆ ತುಂಬ ಇದೆ. ಆದುದರಿಂದ ಇದೇ ರೀತಿ ಪದೇ ಪದೇ ಕಳ್ಳತನವಾಗುವುದರಿಂದ ನಮ್ಮ ಊರಿಗೆ ಒಂದು ದೊಡ್ಡ ಕೆಟ್ಟ ಹೆಸರು ಬರುತ್ತದೆ. ಮುಂದಕ್ಕೆ ಈ ರೀತಿ ಆಗಬಾರ್ದಂತ ಈ ಮೂಲಕ ನಿಮ್ಮ ಮೀಡಿಯಾ ಮೂಲಕ ನಾವು ಕೇಳಿಕೊಳ್ತಾ ಇದ್ದೇವೆ. ಕಳೆದ ಬಾರಿ ಕೂಡ ಬ್ಯಾಂಕ್ನ ಮಾಹಿತಿ ಏನಿದೆ ಅದು ಸೋರಿಕೆಯಾಗಿ ಕಳ್ಳತನ ಆಗಿತ್ತು. ಅಂದರೆ ಬ್ಯಾಂಕ್ನ ಸಿಬ್ಬಂದಿಯವರ ಗಂಡನೇ ಈ ರೀತಿಯಾಗಿ ಕಳ್ಳತನದಲ್ಲಿ ಪಾಲ್ಗೊಂಡಿದ್ದ. ಈ ಬಾರಿ ಕೂಡ ಇದೇ ರೀತಿಯಂಥ ಮಾಹಿತಿ ಸೋರಿಕೆ ಆ ಕಳ್ಳತನಕ್ಕೆ ಕಾರಣ ಆಯ್ತಾ? ಕಳೆದ ಸಲ ಬ್ಯಾಂಕ್ ಸಿಬ್ಬಂದಿಯ ಗಂಡ ಕಳ್ಳತನದ ಕೃತ್ಯ ನಮಗೆ ಗೊತ್ತಾಯಿತು. ಈ ದಿವಸ ಇನ್ನು ತನಿಖೆಯಿಂದ ಮುಂದಕ್ಕೆ ತಿಳಿಬಹುದು ಯಾವ ರೀತಿ ವಿಧಾನದಿಂದ ಕಳ್ಳತನವಾಗಿದೆ, ಯಾರು ಇದರ ಬಗ್ಗೆ ಕೈವಾಡ ಇದೆ ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಆದರೆ ನಮಗೆ ಹೇಳಲಿಕ್ಕೆ ಇಷ್ಟ ಏನಂದರೆ ಆ ಸಲವೂ ಸಿ ಸಿ ಕ್ಯಾಮ್ರಾ ಹಾಲಾಗಿದೆ, ಈ ದಿವಸವೂ ಸಿ ಸಿ ಕ್ಯಾಮ್ರಾ ಆಗಿದೆ. ಪದೇ ಪದೇ ಕಳ್ಳತನವಾಗುವಾಗ ಯಾಕೆ ಸಿ ಸಿ ಕ್ಯಾಮ್ರಾ ಹಾಲಾಗುವುದರಿಂದ ನಮಗೆ ಒಂದು ದೊಡ್ಡ ಅನುಮಾನದ ಸಂಗತಿಯಾಗಿ ತಿಳಿದು ಬರ್ತದೆ. ಮತ್ತು ಶುಕ್ರವಾರ ಮತ್ತೊಂದು ಬ್ಯಾಂಕಿನ CCTV ಕೆಟ್ಟಿದೆ ಅಂತ ಇದೆ. ಹಾಗಾಗಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಕಳ್ಳರು ಬಂದಿದ್ರೆ ಗೊತ್ತಿದ್ದವರೇ ಇದ್ರ ಅಂತ? ಅಲ್ಲ, ಗೊತ್ತಿದ್ದವರು ಅಂತ ನಮ್ಗೆ ಹೇಳಲಿಕ್ಕಾಗೋದಿಲ್ಲ. ನಾವೆಲ್ಲ ಆ ಟೈಮಲ್ಲಿ ನಮ್ಮ ಅಂಗಡಿಯೆಲ್ಲ ಬಂದ್ ಮಾಡಿ ನಾವು ಮಸೀದಿಗೆ ಹೋಗಿರ್ತೇವೆ. ಅದು ಒಂದು 10ಕ್ಕೆ ಈ ಘಟನೆ ನಡೆದದ್ದು. ನಮಗೆ ನಮ್ಮ ಮನೆಯಿಂದ ಫೋನ್ ಬಂತು, 1:20ಕ್ಕೆ ಕಾಲ್ ಬಂದಲ್ಲಿ ಇಲ್ಲೆಲ್ಲ ಬೊಬ್ಬೆ ಕೇಳ್ತಾ ಉಂಟು ಅಂತ ಏನೋ ಆಗಿದೆ ಅಂತೇಳಿ. ನಾವು ಬರುವಾಗ ಈ ದರೋಡೆ ಮಾಡಿ ಅವರು ಹೋಗಿ ಆಗಿದೆ. ಈ ದರೋಡೆ ಮಾಡಿದವರುಂಟಲ್ಲ, ನೀವು ಶೀಘ್ರದಲ್ಲೇ ಪತ್ತೆ ಹಚ್ಚಬೇಕು, ಯಾರು ಡಿಪಾರ್ಟ್ಮೆಂಟ್ ಅವರು. ಇಲ್ಲಾಂದರೆ ನಮ್ಮ ಊರಿಗೆ ಉಂಟಲ್ಲ, ಇದೊಂದು ಉಂಟಲ್ಲ ಅಂತ ಹೋದ್ರೆ ಕೆಟ್ಟ ಹೆಸರು ಬರ್ತದೆ, ಊರಿನವರ ಮೇಲೆ ಅವಮಾನ ನಮಗೆ ಇದು ಬರ್ತದೆ. ಆದ ಕಾರಣ ಅವರನ್ನು ಹಿಡಿದು ಊರಿನವರ ಕೈಗೆ ಕೊಡಬೇಕು. ಮತ್ತೊಂದು ಅನುಮಾನ ಏನಂದ್ರೆ ಇದೇ ಬ್ಯಾಂಕಲ್ಲಿ ಈ ಹಿಂದೆ ಬೇರೆ ಕಡೆ ಇತ್ತು ಈ ಕಟ್ಟಡ, ಆ ಕಟ್ಟಡದಲ್ಲೂ ಕೂಡ ಈ ರೀತಿಯ ದರೋಡೆ ಆಗಿದೆ. ಯಾಕೆ ಇದೇ ಬ್ಯಾಂಕಲ್ಲಿ ಆ ದರೋಡೆ ಆಗ್ತಿದೆ ಅಂತ? ಸಿಸಿ ಕ್ಯಾಮರಾ ಹಾಲಾಗಿದೆ. ಆವತ್ತು ಹಿಂದಿನ ಕಡೆ ದರೋಡೆ ಆಗುವಾಗ ಆ ದಿನವೂ ಸಹ ಇದೇ ರೀತಿ ಸಿಸಿ ಕ್ಯಾಮ್ರಾ ಹಾಲಾಗಿದೆ. ನೋಡುವಾಗ ಬ್ಯಾಂಕಿನ ಸಿಬ್ಬಂದಿಯ ಗಂಡನೇ ಅದರ ಕಳ್ಳತನದ ಸುಳಿವು ಸಿಕ್ಕಿ ಅವರನ್ನು ಇವರು ಹಿಡಿದಿದ್ದಾರೆ, ಪೊಲೀಸಿನವರು ಹಿಡಿದಿದ್ದಾರೆ. ಇದೇ ರೀತಿ ಪದೇ ಪದೇ ಇದೇ ಬ್ಯಾಂಕನ್ನೇ ಟಾರ್ಗೆಟ್ ಮಾಡಿ ಶುಕ್ರವಾರ ದಿವಸ ಅವತ್ತು ಶುಕ್ರವಾರ ದಿವಸನೇ ಕಳ್ಳತನವಾಗುತ್ತದ್ದು. ಈ ದಿವಸ ಶುಕ್ರವಾರ ದಿವಸನೇ ಕಳ್ಳತನವಾಗಿತ್ತು. ಪದೇ ಪದೇ ಇದೇ ದಿವಸವನ್ನು ಟಾರ್ಗೆಟ್ ಮಾಡಿ ಕಳ್ಳರು ಇದರ ಬಗ್ಗೆ ಮಹತ್ವದ ಸುಳಿವನ್ನು ಸಿಕ್ಕಿ ಸಿಸಿ ಕ್ಯಾಮ್ರಾ ಅಲ್ಲಿ ಸರಿಯಿಲ್ಲ ಅಂತ ಸಿಕ್ಕಿ ಇದರ ಬಗ್ಗೆ ತಿಳಿದುಕೊಂಡ ಅನುಮಾನ ನಮಗೆ ತುಂಬ ಇದೆ. ಆದುದರಿಂದ ಇದೇ ರೀತಿ ಪದೇ ಪದೇ ಕಳ್ಳತನವಾಗುವುದರಿಂದ ನಮ್ಮ ಊರಿಗೆ ಒಂದು ದೊಡ್ಡ ಕೆಟ್ಟ ಹೆಸರು ಬರುತ್ತದೆ. ಮುಂದಕ್ಕೆ ಈ ರೀತಿ ಆಗಬಾರ್ದಂತ ಈ ಮೂಲಕ ನಿಮ್ಮ ಮೀಡಿಯಾ ಮೂಲಕ ನಾವು ಕೇಳಿಕೊಳ್ತಾ ಇದ್ದೇವೆ. ಕಳೆದ ಬಾರಿ ಕೂಡ ಬ್ಯಾಂಕ್ನ ಮಾಹಿತಿ ಏನಿದೆ ಅದು ಸೋರಿಕೆಯಾಗಿ ಕಳ್ಳತನ ಆಗಿತ್ತು. ಅಂದರೆ ಬ್ಯಾಂಕ್ನ ಸಿಬ್ಬಂದಿಯವರ ಗಂಡನೇ ಈ ರೀತಿಯಾಗಿ ಕಳ್ಳತನದಲ್ಲಿ ಪಾಲ್ಗೊಂಡಿದ್ದ. ಈ ಬಾರಿ ಕೂಡ ಇದೇ ರೀತಿಯಂಥ ಮಾಹಿತಿ ಸೋರಿಕೆ ಆ ಕಳ್ಳತನಕ್ಕೆ ಕಾರಣ ಆಯ್ತಾ? ಕಳೆದ ಸಲ ಬ್ಯಾಂಕ್ ಸಿಬ್ಬಂದಿಯ ಗಂಡ ಕಳ್ಳತನದ ಕೃತ್ಯ ನಮಗೆ ಗೊತ್ತಾಯಿತು. ಈ ದಿವಸ ಇನ್ನು ತನಿಖೆಯಿಂದ ಮುಂದಕ್ಕೆ ತಿಳಿಬಹುದು ಯಾವ ರೀತಿ ವಿಧಾನದಿಂದ ಕಳ್ಳತನವಾಗಿದೆ, ಯಾರು ಇದರ ಬಗ್ಗೆ ಕೈವಾಡ ಇದೆ ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಆದರೆ ನಮಗೆ ಹೇಳಲಿಕ್ಕೆ ಇಷ್ಟ ಏನಂದರೆ ಆ ಸಲವೂ ಸಿ ಸಿ ಕ್ಯಾಮ್ರಾ ಹಾಲಾಗಿದೆ, ಈ ದಿವಸವೂ ಸಿ ಸಿ ಕ್ಯಾಮ್ರಾ ಆಗಿದೆ. ಪದೇ ಪದೇ ಕಳ್ಳತನವಾಗುವಾಗ ಯಾಕೆ ಸಿ ಸಿ ಕ್ಯಾಮ್ರಾ ಹಾಲಾಗುವುದರಿಂದ ನಮಗೆ ಒಂದು ದೊಡ್ಡ ಅನುಮಾನದ ಸಂಗತಿಯಾಗಿ ತಿಳಿದು ಬರ್ತದೆ.